करदण्डधारिणं कमण्डलं पद्मकरेण शङ्खं चक्रं गदा भूषितभूषणाढ्यं श्रीपादराजं शरणं प्रपद्ये। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं नमत राक्षसान्तकं। जय हनुमान जय हनुमान जय हनुमान। ಸ್ಥಳ ಸಾನ್ನಿಧ್ಯ ದೇವರನ್ನು ಸ್ಮರಿಸಿಕೊಂಡು ಒಂದೆರಡು ಮಾತುಗಳು. ವಿಶೇಷವಾಗಿ ಶಿಬಿರ ಆರಂಭ ಆಗುವಂಥದ್ದು ಓಂಕಾರದಿಂದ ಅಂತ. ಈ ಅಕಾರ ಉಕಾರ ಮಕಾರಗಳನ್ನು ಒಮ್ಮೆ ನಾವು ಯೋಚಿಸಿ ನೋಡಿದರೆ ನಾಭಿಯಿಂದ ಹೃದಯಕ್ಕೆ, ಹೃದಯದಿಂದ ಕಂಠಕ್ಕೆ ಬಂದು ಮತ್ತೆ ಹೊರಹೊಮ್ಮುವಂಥದ್ದು. ಈ ಓಂಕಾರ ಅನ್ನುವಂಥದ್ದು ವಿಶ್ವದ ಶ್ವಾಸ ಇದ್ದಾಗೆ ಅಂತ. ಶ್ವಾಸ ಇದ್ದಾಗೆ ಓಂಕಾರವನ್ನು ನಾವು ಜಪಿಸಿಕೊಂಡಾಗ, ಒಂದಷ್ಟು ಅದರಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ ನಮ್ಮ ಅಂತರಂಗದಲ್ಲಿರುವಂಥ ಯಾವುದು ಅಹಂಕಾರ ಮಮಕಾರಗಳಿದೆಯೋ ಅದೆಲ್ಲ ನೀರಾಗಿ ಹೋಗ್ತದೆ. ಈ ಓಂಕಾರವನ್ನು ನೀವು ಹೇಳುವಾಗ ಆ ಉ ಮಾ ಅಂತ ಇದೆ. ಈ ಅಕಾರವನ್ನು ನೀವು ಆ ಅನ್ನುವಾಗ ಕೆಳತುಟಿ ಅದುರುತ್ತದೆ, ಮತ್ತು ಊ ಅನ್ನುವಾಗ ಮೇಲ್ತುಟಿ ಅದುರುತ್ತದೆ, ಮತ್ತು ಮ ಅನ್ನುವಾಗ ಎರಡು ತುಟಿಗಳು ಸೇರಿಕೊಳ್ತದೆ. ಇಲ್ಲಿ ವಿಶೇಷವಾದ ಒಂದು ಚಿಂತನೆಯನ್ನು ನಾವು ಮಾಡಲಿಕ್ಕೆ ಸಾಧ್ಯತೆ ಇದೆ. ಈ ಓಂಕಾರದ ತತ್ವ ಅನ್ನುವಂಥದ್ದು ಆ ರೀತಿಯಲ್ಲಿದೆ ಅಂತ. ನಮಗೆ ಕಂಡಿರುವಂಥ ಸತ್ಯ ಏನು ಅಂತಂದರೆ, ಈ ಭಜನಾ ಕಮ್ಮಟದಲ್ಲಿ ಏನಾಗ್ತದೆ ಅಂತ ನಾವು ಒಮ್ಮೆ ಅವಲೋಕಿಸಿ ನೋಡಿದಾಗ ನಮಗೆ ಕಾಣುವಂಥ ವಿಶೇಷತೆ, ಇಲ್ಲಿ ಧರ್ಮ ಸಂಸ್ಕೃತಿಯ ಅನಾವರಣ ಆಗಿದೆ ಅಂತೇಳಲಿಕ್ಕೆ ನಾನು ಸಂತಸ ಪಡ್ತೇನೆ. ಇದನ್ನು ಆಯೋಜಿಸಿರುವಂಥ ಶ್ರೀಯುತರನ್ನು ನಾವು ಬಹುಶಃ ಅಭಿನಂದಿಸಲೇಬೇಕು. ಅದಕ್ಕೆ ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನು ಕೊಟ್ಟು ಎಡವಿದಲ್ಲಿ ಹಿಡಿದು ಈ ರೀತಿಯಲ್ಲಿ ಹೋಗಿ ಅಂತ ತಿದ್ದುವ ಕೆಲಸವನ್ನು ಮಾಡುವಂಥ ಅಮ್ಮನವರನ್ನು ನಾನು ನೆನಪಿಸಿಕೊಳ್ತೇನೆ. ಒಟ್ಟು ಸಂಪನ್ಮೂಲ ವ್ಯಕ್ತಿಗಳಾಗಿ ಶಂಕರ ಶಾನುಭೋಗರು ಮತ್ತು ಎಲ್ಲರಿಗೂ ಬಹುಶಃ ಒಂದು ನೀವು ಚಪ್ಪಾಳೆ ಹಾಕಲೇಬೇಕು. ಎಲ್ಲಾದರೂ ಅವರು ಜೈ ಜೈ ಹನುಮಾನ್ ಅನ್ನುವಾಗ ಹನುಮಂತನೇ ಬಂದಿಲ್ಲಿ ಕುಣಿತಿರಬೇಕು, ಆ ರೀತಿಯಲ್ಲಿ ಅದನ್ನು ಒಪ್ಪಿಸಿಕೊಳ್ಳುತ್ತಾರೆ ಮತ್ತು ನಿಮ್ಮನ್ನು ತೊಡಗಿಸಿಕೊಳ್ತಾರೆ. ನಿಜಾರ್ಥದಲ್ಲಿ ಭಜನೆ ಅನ್ನುವಂಥದ್ದು ಒಂದು ಸಂಸ್ಕೃತಿ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇನ್ನೊಂದು ಪರಂಪರೆ. ಈ ಭಜನೆಗೂ ಸಂಗೀತಗೂ ಏನು ಸಂಬಂಧಗಳಿದೆ, ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಕೂಡ ಶಾನುಭೋಗರು ಸವಿವರವಾಗಿ ಬಿಡಿಸಿ ಹೇಳಿದ್ದಾರೆ. ಸಂಗೀತದ ಹಾಡು ಹೇಗೆ, ಭಜನೆ ಹೇಗೆ ಅಂತ. ಭಜನೆಯಲ್ಲಿ ಭಜನೆಯದೇ ಒಂದು ಹಾಡಿದೆ ಅಂತ, ಭಜನೆಯ ಪರಂಪರೆ ಹಾಡುಗಳು ಅಂತ ಅದಕ್ಕೆ ಹೆಸರಿದೆ. ನಾವು ನೋಡ್ಬೋದು ಭಜನೆಗಳು ಹೇಗಿರ್ತದೆ ಅಂತ ಹೇಳಿಕೊಂಡು. ಈಗೆಲ್ಲ ಒಂದಷ್ಟು ಭಜನೆಯ ಮೂಲಕವಾಗಿ ಈಗ ನಾವು ನೋಡ್ತಿರ್ತೇವೆ, ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋಗುವಾಗ ಅಲ್ಲೆಲ್ಲ ನಮಗೆ ಕಂಡುಕೊಳ್ಳುವಂತಹ ಸತ್ಯ ಯಾವುದು ಅಂತಂದರೆ, ಈಗೆಲ್ಲ ಬ್ರೇಕ್ ಡ್ಯಾನ್ಸ್ಗಳಿಗೆ ಸ್ವಲ್ಪ ಒಂದಷ್ಟು ಬ್ರೇಕ್ ಆಗಿ ಭಜನಾ ಹಾಡುಗಳು ಕುಣಿಯೋದನ್ನು ನಾವು ನೋಡಲಿಕ್ಕೆ ಸಾಧ್ಯತೆ ಆಗಿದೆ. ಅದನ್ನು ತುಂಬಿಸಿಕೊಂಡಿದ್ದೀರಿ. ಅದಕ್ಕೊಂದು ಭಜನೆಗೊಂದು ಸರಿಯಾದ ಒಂದು ನಿರ್ಣಯಗಳು ಹೇಗಿರಬೇಕು ಅನ್ನುವುದಕ್ಕೆ ಇಲ್ಲೊಂದು ಕೈಪಿಡಿಯನ್ನು ನಾನು ಓದಿದೆ. ಸವಿವರವಾಗಿ ಒಂದು ಭಜನಾ ಮಂಡಳಿ ಹೇಗಿರಬೇಕು ಅಂತ ಸರಿಯಾದ ಅರ್ಥಪೂರ್ಣವಾಗಿ ಅದನ್ನು ಪೋಣಿಸಿ ಕೊಟ್ಟಿದ್ದಾರೆ. ಬಹುಶಃ ಅದು ಎಲ್ಲರಿಗೂ ಲಭ್ಯವಾಗುವಂಥ ವಿಚಾರ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನೊಂದು ವಿಚಾರವನ್ನು ನಿಮ್ಮ ಮುಂದೆ ಇಡಬೇಕು ನಾನು. ಭಜನೆ ಅನ್ನುವಾಗ ಯಾರೆಲ್ಲ ಭಜನೆ ಮಾಡುತ್ತಾರೋ, ಭಜನೆ ಅನ್ನುವಂಥದ್ದು ಭಗವಂತನ ಅನುಸಂಧಾನಕ್ಕೆ ಇರುವಂಥ ಒಂದು ಸುಲಭದ ದಾರಿ ಅಥವಾ ಸೇತು ಅಂತ ನಾವು ಹೇಳ್ಬೋದು. ಭಗವಂತನ ಅನುಸಂಧಾನಕ್ಕೆ ಇರುವಂಥದ್ದು ಅದು ಕೂಡ ಕಲಿಗಾಲದಲ್ಲಿ ನಾಮ ಸಂಕೀರ್ತನೆ ಅಂತೇಳಿಕೊಂಡು ನಾವೊಂದು ವಿಚಾರವನ್ನು ನಿಮ್ಮ ಮುಂದಿಡ್ತೇವೆ. ನೀವು ಎಲ್ಲ ಹೋಗುವಾಗ ಅದನ್ನು ಗುಣಿಸಿಕೊಂಡು ಮನೆಗೆ ತಲುಪಬೇಕು. ಎಲ್ಲರೂ ಮೊತ್ತವನ್ನು ಇಟ್ಕೊಳ್ಬೇಕು ಏನು ಅಂತೇಳಿಕೊಂಡು. ಎಲ್ಲರ ಹೆಸರನ್ನು ಒಮ್ಮೆ ನೀವು ನೆನಪಿಸಿಕೊಳ್ಳಿ. ಇಂಗ್ಲೀಷ್ನಲ್ಲಿ ಬರೆಯೋದು ಬೇಡ, ನಿಮ್ಮಲ್ಲಿ ಇಟ್ಟುಕೊಳ್ಳಿ. ನಿಮ್ಮ ಹೆಸರಲ್ಲಿ ಎಷ್ಟು ಅಕ್ಷರ ಇದೆ ಅಂತ ಒಮ್ಮೆ ಲೆಕ್ಕಾಚಾರ ಮಾಡಬೇಕು. ನಿಮ್ಮಲ್ಲಿ ಎಷ್ಟು ಅಕ್ಷರ ಇದೆ ಅಂತ, ಒಬ್ಬರ ಹೆಸರಲ್ಲಿ ಎಷ್ಟಿದೆ ಅಂತ. ಎಲ್ಲರೂ ಅವರವರ ಹೆಸರನ್ನು ನೀವು ಗುಣಿಸಿಕೊಳ್ಳಿ, ಎಷ್ಟಿದೆ ಅಂತ ಲೆಕ್ಕಾಚಾರ ಮಾಡಿಕೊಳ್ಳಿ. ನಿಮ್ಮ ಹೆಸರಲ್ಲಿ ಎಷ್ಟು ಅಕ್ಷರ ಇದೆ. ಇಂಗ್ಲೀಷಿಗೆ ಹೋಗಬೇಡಿ, ಕನ್ನಡದಲ್ಲಿ ಇಟ್ಟುಕೊಳ್ಳಿ. ಆದರೆ ಆ ಅಕ್ಷರ ಎಷ್ಟು ಅಂತ ನೋಡಿಕೊಂಡು ಅದಕ್ಕೆ ನೀವು 4ರಿಂದ ಗುಣಿಸಬೇಕು. ಒಬ್ಬರದ್ದು 3 ಹೆಸರಿದ್ದರೆ 4 3 12 ಆಯಿತು. ಅದಕ್ಕೆ 5 ಸೇರಿಸಬೇಕು, 17 ಆಯಿತು. ಮತ್ತೆ ಅದನ್ನು 2 ಮಾಡಬೇಕು, ಅಂದರೆ 2ರಿಂದ ಗುಣಿಸಬೇಕು. ಆಗ 34 ಆಗ್ತದೆ.
ಮತ್ತು 8ರಿಂದ ಭಾಗಿಸಬೇಕು. ಹಾಗೆ ನಿಮ್ಮ ಹೆಸರಲ್ಲಿ ನೀವೆಲ್ಲ 4ರಿಂದ ಗುಣಿಸಬೇಕು, 5 ಸೇರಿಸಬೇಕು, ಮತ್ತು 2ರಿಂದ ಗುಣಿಸಬೇಕು, ಮತ್ತು 8ರಿಂದ ಭಾಗಿಸಬೇಕು. ಎಷ್ಟು ಉಳಿತದಂತೆ ನೀವು ಹೇಳಬೇಕು. ನಿಮ್ಮ ಎಲ್ಲರ ಹೆಸರಲ್ಲೂ 2 ಶೇಷವಾಗಿ ಉಳಿದಿರ್ತದೆ. ಅದೊಮ್ಮೆ ಮಾಡಿ ನೋಡಿ ನೀವು. ಈಗೆಲ್ಲ ಮಗ್ಗಿಯಲ್ಲಿ ಆಗಿ ಬರುವುದಿಲ್ಲ, ಎಲ್ಲ ಕ್ಯಾಲ್ಕುಲೇಟರ್ ಬೇಕು ಅಂತ ಹೇಳಿದ್ದಾರೆ, ಅದು ಬೇರೆ ವಿಷಯ. ಹೆಸರಲ್ಲೂ 2 ಶೇಷವಾಗಿ ಉಳಿದಿರುತ್ತದೆ. ಅದು ಬೇರೆ ಯಾರೂ ಅಲ್ಲ, ಅದು ರಾಮನೇ ಆಗಿದ್ದಾನೆ ಅಂತೇಳಿಕ್ಕೆ ಇಷ್ಟಪಡ್ತೇವೆ. ಇದು ಏನು ಏಕೆ ಅಂತ ಕೇಳ್ಬೋದು. ನಾವು ಹೋಗುವಾಗ ಯಾರು ನಿಲ್ಲಿಸಿ ಕೇಳ್ಬೋದು, ಸ್ವಾಮಿಯವರ ನೀವು 4 ಕೊಟ್ಟದ್ದು ಎಲ್ಲಿಂದ? ಈ 4 ಇರುತ್ತೆ, ಒಲ್ಪಡ್ದವು 4 ಅಂತ ಕೇಳ್ಬೋದು. ಅಂದರೆ ಈ 4 ಅನ್ನುವಂಥದ್ದು ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಆದರೆ ಇನ್ನು ಕೇಳ್ಬೋದು 5 ಏನು ಅಂತ ನೀವು ಕೇಳ್ಬೋದು. ಪಂಚಭೂತಾತ್ಮಗಳನ್ನು 5 ಜೋಡಿಸಬೇಕಾಗಿದೆ. ಮತ್ತು ನಾವೆಲ್ಲ ಬಂದದ್ದು ಬ್ರಹ್ಮ ಮತ್ತು ಮಾಯೆ ಅಂತ ಬಂದಿದ್ದೇವೆ, ಸೃಷ್ಟಿಯಾಗಿದ್ದೇವೆ, ಇನ್ನು ಯಾವುದೆಲ್ಲ ತೊಡಗಿದ್ದೇವೆ, ಮತ್ತು ಬಿಡುಗಡೆ ಆಗಬೇಕಲ್ವಾ, ಅದಕ್ಕೆ ಭಜನೆ ಅಂತ. ಆ 2 ಬ್ರಹ್ಮ ಮಾಯೆ ಆದರೆ ಇನ್ನು ನೀವು ಕೇಳ್ಬೋದು 8 ಏನು ಅಂತ ಕೇಳ್ಬೋದು. 8ರ ನಂಟು ಎಲ್ಲರಲ್ಲೂ ಉಂಟು. ನಮ್ಮ ಶರೀರದ ಗಂಟುಗಳು 8 ಉಂಟು, ಅದಕ್ಕೆಲ್ಲ ವಿಷಯಗಳು ಉಂಟು, ಅದನ್ನು ಈಗ ಹೇಳುವಾಗ ಇಲ್ಲ. ಆದರೆ ಪುತ್ರ ಪೌತ್ರಾದಿ ಅಷ್ಟ ಐಶ್ವರ್ಯಗಳು ಅಂತ ಅದಕ್ಕೆ ಹೆಸರಿದೆ 8ಕ್ಕೆ. ಒಟ್ಟು ಉಳಿದದ್ದು ರಾಮನಾದರೆ ಇದು ರಾಮಗಣಿತ ಅಂತ ನೀವು ಬರ್ಕೊಂಡು ಹೋಗ್ಬೋದು ಹೋಗುವಾಗ. ಇದು ನನ್ನ ಸರಕು ಏನೂ ಅಲ್ಲ, ತುಳಸಿದಾಸರು ಹೇಳಿರುವಂಥ ಎಲ್ಲರ ಒಳಗೆ ರಾಮನ ಹೇಗಿದ್ದಾನೆ, ಹೇಗೆ ಅಡಗಿಕೊಂಡಿದ್ದಾನೆ ಅನ್ನುವುದಕ್ಕೆ ಒಂದು ಉತ್ತರವಾಗಿ ಅದನ್ನು ತಿಳಿಸಿಕೊಟ್ಟಂಥ ಗಣಿತ ಅದು ಎಲ್ಲರ ಜೀವನ ಗಣಿತವೂ ಹೌದು ಅಂತ ನಾವು ಹೇಳ್ಬೋದು. ನಾವೊಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಈಗ ಭಾಗವಹಿಸುವಂಥದ್ದು. ನಮಗೂ ಕ್ಷೇತ್ರಕ್ಕೂ ಒಂದು ರೀತಿಯ ಅವಿನಾಭಾವ ಸಂಬಂಧವಿದೆ. ಕ್ಷೇತ್ರದಲ್ಲಿ ನಿರ್ಮಾಣಗೊಂಡಂಥ ರಾಜಾಂಗಣವನ್ನು ಯಾರು ಉದ್ಘಾಟನೆ ಮಾಡಬೇಕು ಅಂತ ನಮ್ಮೊಳಗೆ ಚಿಂತನೆ ಮಾಡುತ್ತಿರುವಾಗ ಶ್ರೀಯುತರು ಕಂಡುಕೊಂಡದ್ದು. ಅದು ರಾಜರ್ಷಿಗಳೇ ಅದನ್ನು ಉದ್ಘಾಟನೆ ಮಾಡಬೇಕು, ರಾಜಾಂಗಣವುದು ಅಂತ. ಬಹುಶಃ ಒಂದು ಚಪ್ಪಾಳೆ ಎಲ್ಲರೂ ಹೊಡಿಬೋದು ಅಂತ ನನಗೆ ಕಾಣ್ತದೆ. ತನ್ನವರ ಒಂದು ವಿಚಾರವನ್ನು ಮುಂದಿಡಬೇಕು. ಈ ದೂರದರ್ಶಿತ್ವ ಅಂತ ಒಂದು ಶಬ್ದ ಇದ್ದರೆ ಅವರಿಗೆ ಅದು ಒಪ್ಪುತ್ತದೆ ಅದು. ಅಂದರೆ ಸಮಾಜಕ್ಕೆ ಮುಖವಾಗಿ ನಾವು ಹೇಗೆ ಬದುಕಬೇಕು ಅನ್ನೋ ವಿಚಾರವನ್ನು ಅವರು ಕೊಂಡುಕೊಂಡಿದ್ದಾರೆ. ಅವರು ರೂಪಿಸಿಕೊಳ್ಳುವಂಥ ಎಲ್ಲ ವಿಚಾರಗಳು ಈ ಯೋಜನೆಯ ಯೋಚನೆ ಎಲ್ಲ ಸೇರಿಕೊಂಡಾಗ ಅದೆಲ್ಲ ಅರ್ಥಪೂರ್ಣವಾಗಿ ನಡೀಲಿಕ್ಕೆ ಸಾಧ್ಯತೆ ಇದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ನಾವೆಲ್ಲ ಇಂಟರ್ನೆಟ್ಟಲ್ಲೇ ಇರುವವರು, ಎಲ್ಲರೂ ಈಗ ಎಲ್ಲ ಇಂಟರ್ನೆಟ್ಟಲ್ಲೇ ಇರುವವರು. ಯಾಕೆಂದರೆ ಅದಕ್ಕೆ ದುಡ್ಡು ಕಟ್ಟಬೇಕಾಗ್ತದೆ, ಸುಮ್ಮನೆ ಅದು ಇಂಟರ್ನೆಟ್ ಸಿಕ್ಕುವುದಿಲ್ಲ. ಆದರೆ ನಾನು ಹೇಳುವಂಥದ್ದು ಇನ್ನರ್ನೆಟ್ಟನ್ನು ಓಪನ್ ಮಾಡಿ. ಇಲ್ಲಿ ಕಮ್ಮಟದ ಮೂಲಕ ಇನ್ನರ್ನೆಟ್ಟು ಓಪನ್ ಆಗಿದೆ, ಇಲ್ಲಿ ಆಗಲಿಕ್ಕೆ ಏನು ಪೇ ಮಾಡಬೇಕಾಗಿಲ್ಲ, ಗೂಗಲ್ ಪೇ ಇನ್ನೊಂದೆಲ್ಲ ಹುಡುಕೋದು ಬೇಡ. ಇಲ್ಲಿ ರಾಮ, ಕೃಷ್ಣ, ಗೋವಿಂದ, ಮಾಧವ, ಶಿವನು ಇನ್ನು ಏನಾದರೂ ಹೇಳಿದರೆ ಸಾಕು, ತಾನಾಗಿ ತೆರೆದುಕೊಳ್ಳುತ್ತದೆ ಇನ್ನರ್ನೆಟ್. ಆದ್ದರಿಂದ ಭಜನೆಯ ಮೂಲಕವಾಗಿ ಒಂದಷ್ಟು ಭಗವಂತನ ಸಾಕ್ಷಾತ್ಕಾರಕ್ಕೆ ಅನುಕೂಲವಾಗಿದೆ ಅಂತ ನಾವು ತಿಳ್ಕೊಳ್ಳಬೇಕು. ಇವತ್ತು ನಾವು ನೋಡ್ತೇವೆ ಎಲ್ಲ ಆನ್ಲೈನಲ್ಲಿ ಇದ್ದಾರೆ ಅಂತ, ಕೆಲವರೆಲ್ಲ ಆಫ್ಲೈನಲ್ಲಿದ್ದಾರೆ. ಆದರೆ ನಿಜವಾಗಿ ನಾವು ಮರೆತದ್ದು ಏನು ಗೊತ್ತಾ? ಲೈಫ್ ಲೈನನ್ನು ಮರೆತಿದ್ದೇವೆ. ಅದನ್ನು ತುಂಬುವ ಕೆಲಸ ಇಲ್ಲಿ ಆಗ್ತದೆ ನಾನು ಹೇಳಿರುವಂಥದ್ದು. ಅದೇ ಧರ್ಮ ಸಂಸ್ಕೃತಿ ಅನ್ನುವಾಗ ಸಂಸ್ಕಾರದ ಮೂಲಕವಾಗಿ ಬದುಕು ಕಟ್ಟುವ ಕಾರ್ಯವನ್ನು ಹೇಳಿಕೊಡ್ತಾರೆ. ಒಂದಷ್ಟು ಶಾರೀರಿಕವಾದ ಬದುಕಿಗೆ, ಒಂದು ಶರೀರಕ್ಕೆ ಹಸಿವಿಗೆ ಬೇಕಾದಂಥ ಆಹಾರವನ್ನು ಪೂರೈಕೆ ಮಾಡ್ತಾರೆ. ಅದರ ಜೊತೆಗೆ ಜ್ಞಾನದ ಹಸಿವಿಗೂ ಕೂಡ ಒಂದಷ್ಟು ಆಹಾರವನ್ನೆಲ್ಲಿ ಕೊಡಿಸಲಾಗುತ್ತದೆ. ನಿಜವಾಗಿ ಮೆಚ್ಚುಗೆಯಂಥ ವಿಷಯ. ಈ ಒಂದು ಸಂದರ್ಭದಲ್ಲಿ ಒಂದು ಭಜನೆಯಲ್ಲಿ ಹೇಳ್ತಾರೆ, ಅನುಭವದಡುಗೆಯ ಮಾಡಿ ಅದಕ್ಕನುಭವಿಗಳು ನೀವೆಲ್ಲ ಸೇರಿ ಅನುಭವದಡುಗೆಯ ಮಾಡಿ. ಒಂದು ದಾಸರ ಒಂದು ಗೆರೆಯಲ್ಲಿ ಎಷ್ಟು ತುಂಬಿಕೊಂಡಿದೆ ಹೇಳಿ. ದಾಸ ಸಾಹಿತ್ಯ ಅನ್ನುವಂಥದ್ದು ನಾವು ನೋಡ್ಬೋದು, ಆಧ್ಯಾತ್ಮದ ಗನಿಯೇ ಅದರಲ್ಲಿ ಅಡಗಿದೆ ಅಂತ. ಒಂದೊಂದು ಹಾಡಿನ ಹಿಂದೆಯೂ ಒಂದೊಂದು ವಿಚಾರಗಳನ್ನು ತುಂಬಿಕೊಂಡಿದ್ದಾರೆ. ದೇವರನ್ನು ನಿಂದಿಸುವುದೂ ಉಂಟು ಸ್ತುತಿಗಳು, ಆದರೆ ಹೊಗಳುವುದೂ ಉಂಟು, ಅದರ ಜೊತೆಗೆ ಕೇಳಿಕೊಳ್ಳುವಂಥದ್ದು ಉಂಟು. ಎಲ್ಲ ವಿಚಾರವನ್ನು ದಾಸ ಸಾಹಿತ್ಯ ಒಂದು ಭಾಗ, ಇನ್ನೊಂದು ವ್ಯಾಸ ಸಾಹಿತ್ಯ ಅಂತ 2 ಭಾಗ. ವ್ಯಾಸ ಸಾಹಿತ್ಯ ಕೃಷ್ಣವಾಗಿದ್ದರೂ ಜನರಿಗೆ ಅಂತರಂಗಕ್ಕೆ ತಲುಪಿಸುವ ಕೆಲಸವನ್ನು ದಾಸ ಸಾಹಿತ್ಯ ಮಾಡಿದೆ ಅಂತ ಹೇಳ್ಬೋದು. ಭಾರತೀಯ ಪರಂಪರೆಗೆ ಒಂದು ಆದರ್ಶವಾದ ಕಣ್ಣುಗಳಿದ್ದರೆ ಅದು ರಾಮಾಯಣ ಮತ್ತು ಮಹಾಭಾರತ ಅಂತ ಹೇಳ್ತಾರೆ. ಇಲ್ಲಿ ವ್ಯಾಸ ಸಾಹಿತ್ಯ
ದಾಸ ಸಾಹಿತ್ಯ ನಾವು ನೋಡಲಿಕ್ಕೆ ಸಾಧ್ಯತೆ ಆಗ್ತದೆ. ಇವತ್ತೊಂದು ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿದ್ದೇವೆ. ಶಿಸ್ತಿಗೆ, ಸ್ವಚ್ಛತೆಗೆ ಇನ್ನೊಂದು ಹೆಸರು ಇದ್ದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಹೇಳಲಿಕ್ಕೆ ನಾವು ಸಂತಸ ಪಡ್ತೇವೆ. ವಿಶ್ವದ ಒಂದು ಶ್ವಾಸ ಇದ್ದರೆ ಅದು ಭಾರತ ಅಂತ. ಯಾಕೆ ಅಂತಂದರೆ ಎಲ್ಲ ದೇಶಗಳು ನೋಡೋದು ಭಾರತವನ್ನು. ಈ ಭಜನೆ ಕಮ್ಮಟ ಏನು ಮಾಡ್ತದೆ ಗೊತ್ತಾ ನಿಮಗೆ? ದೇಶ ಕಟ್ಟುವ ಕೆಲಸವನ್ನು ಮಾಡುತ್ತದೆ, ದೇಶ ಕಟ್ಟುವ ಕೆಲಸವನ್ನು ಮಾಡ್ತದೆ. ಅದಕ್ಕೆ ಹೇಳಿದ್ರು ರಾಮ ಅಂದರೆ ರಾಷ್ಟ್ರ, ರಾಷ್ಟ್ರ ಅಂದರೆ ರಾಮ. ಅದು ಅವಿನವವಾಗಿ ಸೇರಿಕೊಂಡಿರುವಂಥದ್ದು. ಇಲ್ಲಿ ಯಾವುದೇ ಭೇದಗಳಿಲ್ಲ. ಶಿವ ಮತ್ತು ರಾಮ. ರಾಮ ಏನು ಮಾಡಿದ್ದಾನೆ? ಶಿವ ಪೂಜೆಯನ್ನು ಮಾಡಿದ್ದಾನೆ. ಶಿವ ಏನು ಮಾಡಿದ್ದಾನೆ? ರಾಮನ ಮಂತ್ರವನ್ನೇ ಹೇಳಿಕೊಟ್ಟಿದ್ದಾನೆ. ಆ ಮಂತ್ರ ಈ ಮಂತ್ರ ಜಪಿಸಿ ನೀ ಕೆಡಬೇಡ, ರಾಮ ಮಂತ್ರವು ಜಪಿಸೋ ಅಂತ ಶಿವನು ತನ್ನ ಭಾರ್ಯೆಗೆ ಹೇಳಿಕೊಟ್ಟದ್ದನ್ನು ನಾವು ನೋಡಬಹುದು. ಒಂದು ಒಳ್ಳೆಯ ಸಂಭ್ರಮದಲ್ಲಿ ನಾವಿದ್ದೇವೆ. ಭಾರತದ ಒಳಗೆ ನಾವು ಇರಬೇಕಾದ್ರೆ ಇಲ್ಲಿ ಏನು ಅಡಗಿದೆ ಅಂತಂದರೆ, ಭಾ ಎಂದರೆ ಅದು ಭಾವನೆ, ರಾ ಎಂದರೆ ಅದು ರಾಗ, ತಾ ಎಂದರೆ ಅದು ತಾಳ. ಇದು ಸೇರಿ ಭಾರತ ಆಗಿದೆ ಅಂತ ಹೇಳಬಹುದು. ಈ ಒಂದು ವಿಶಿಷ್ಟವಾದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ದಾಸರು ಹೇಳ್ತಾರೆ, ನೀವೆಲ್ಲ ಇಂದ್ರಿಯಗಳಿಗೆ ದಾಸರಾದರೆ ನೀವು ಲೋಕಕ್ಕೆ ದಾಸರಾಗ್ತೀರಿ. ಆದರೆ ಇಂದ್ರಿಯಗಳನ್ನೇ ನೀವು ದಾಸರಾಗಿಸಿಕೊಂಡರೆ ಲೋಕವೇ ನಿಮಗೆ ದಾಸರಾಗುವುದು ಅಂತ. ಇದು ಒಪ್ಪಿಗೆ ವಿಷಯ. ಇದು ಖಂಡಿತವಾಗಲೂ ನಾವು ಹೇಳಬೇಕು. ಇಲ್ಲಿ ನಮಗೆ ಕಾಣುವಾಗ ಒಂದು ಗಡಿ ಕಾಯುವಲ್ಲಿ ನಾವು ಒಂದಷ್ಟು ಈಗಾಗಲೇ ಸಂಸದರು ಸೇರಿಕೊಂಡಿದ್ದಾರೆ, ಚೌಟ್ರನ ಮೋಟಿಗಿದ್ದಾರೆ. ಬಹುಶಃ ಶಿಸ್ತಿನ ಸಿಪಾಯಿ ಅಂತ. ಅವೇ ರಾಜಿಗೊಳ್ಳೋ ಜನವೇ ಅಲ್ಲ, ರಾಜಿ ಮಾಡಿಕೊಳ್ಳೋ ಜನವೇ ಅಲ್ಲ ಅವರು. ಅಂದರೆ ಶಿಸ್ತು ಅಂದರೆ ಶಿಸ್ತು ಆಗಿರ್ತಾರೆ ಅವರು. ಆದರೆ ಇಲ್ಲಿ ಶಿಸ್ತಿಗೆ ಒಂದು ಹೆಸರು ಇವರಾದರೆ, ಒಂದಷ್ಟು ಭಜನೆ ಮೂಲಕವಾಗಿ ಆಧ್ಯಾತ್ಮದ ಸೈನಿಕರಾಗಿ ನೀವೆಲ್ಲ ಸೇರಿಕೊಂಡಿದ್ದೀರಿ. ಇದು ಮೆಚ್ಚುಗೆ ವಿಷಯ. ನೀವೆಲ್ಲ ಶಿಸ್ತಿನಿಂದ ಇದನ್ನು ಮಾಡ್ತಾ ಇದ್ದೀರಿ ಅಂತ. ಇದನ್ನು ಇಲ್ಲಿ ನಾವು ಕೊಂಡೋದದ್ದನ್ನು ಅಲ್ಲೆಲ್ಲ ಗ್ರಾಮಗಳಲ್ಲಿ ಊರುಗಳಲ್ಲಿ ಹಂಚಿಕೊಂಡಾಗ ಅವರೂ ಸಂತಸ ಪಡಲಿಕ್ಕೆ ಸಾಧ್ಯತೆ ಆಗ್ತದೆ. ಕೊಂಡು ಹೋಗಿ ವಿಚಾರಗಳನ್ನು ಅಲ್ಲೆಲ್ಲ ಹಂಚುವ ಕೆಲಸ ಮಾಡಿ ಅಂತ ಹೇಳುತ್ತಾ ದಾಸರು ಹೇಳ್ತಾರೆ ಒಂದು ಕಡೆ, ಮನಶುದ್ಧಿ ಇಲ್ಲದವಗೆ ಮಂತ್ರದ ಫಲವೇನು, ತನು ಶುದ್ಧಿ ಇಲ್ಲದವಗೆ ತೀರ್ಥದ ಫಲವೇನು, ಇದ್ದು ಫಲವೇನು ಶ್ರೀಶೈಲದ ಕಾಗೆಯಂತೆ, ಮಿಂದು ಫಲವೇನು ಮೀನು ಮೊಸಳೆಗಳಂತೆ, ಹೊರಗೆ ಮಿಂದು ಒಳಗೆ ಮೀಯದವರ ಕಂಡು ಬೆರಗಾಗಿ ನಗುತ್ತಿದ್ದ ಪುರಂದರ ವಿಠಲ, ಪುರಂದರ ವಿಠಲ. ದಾಸರು ಹೋಗೋಭೋಗದಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ನಮ್ಮ ಎಷ್ಟು ಮನಶುದ್ಧಿಯಾಗಿ ನಾವು ಹೊರಗೆ ಬರಲಿಕ್ಕೆ ಆಗ್ತದೆ ಭಜನೆಯ ಮೂಲಕವಾಗಿ. ನನಗೆ ಕಾಣುವಂಥದ್ದು ಭಜನೆ ಮೂಲಕ ಒಂದು ಸಾತ್ವಿಕವಾದ ಶಕ್ತಿ ನಮ್ಮಲ್ಲಿ ಬೆಳೆದು ಬರಲಿಕ್ಕೆ ಸಾಧ್ಯತೆ ಇದೆ. ಭಜನೆ ಮಾಡುವವರಲ್ಲಿ ದ್ವೇಷ ಭಾವವಿಲ್ಲ, ಪ್ರೀತಿ ಭಾವವನ್ನು ಕಾಣಲಿಕ್ಕೆ ಸಾಧ್ಯತೆ ಆಗ್ತದೆ ಅಂತ ಹೇಳುತ್ತಾ, ನಂಬಿಕೆ ಬೇರೆ, ವಿಶ್ವಾಸ ಬೇರೆ. ನಂಬಿಕೆ ಯಾವತ್ತೂ ಪ್ರೀತಿ ಆಗುವುದಿಲ್ಲ, ಪ್ರೀತಿ ನಂಬಿಕೆಯೂ ಆಗುವುದಿಲ್ಲ. ಆದರೆ ನಂಬಿಕೆ ಇದ್ದಲ್ಲಿ ಪ್ರೀತಿ ಇರಬೇಕೆಂದೇನೂ ಇಲ್ಲ, ಆದರೆ ಪ್ರೀತಿ ಇದ್ದಲ್ಲಿ ನಂಬಿಕೆ ಇರ್ತದೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ ಅಂತ ಹೇಳುತ್ತಾ, ಸೇರಿರುವಂಥ ಎಲ್ಲರಿಗೂ ಭಗವಂತ ಒಳಿತನ್ನು ಉಂಟು ಮಾಡಲಿ. ರಾಷ್ಟ್ರದ ಉತ್ಥಾನಕ್ಕೆ ಒಂದಷ್ಟು ಅಡಿಗಲ್ಲು ಹಾಕಿದಂತೆ ಆಗ್ತದೆ ಅಂತ ಹೇಳುತ್ತಾ, ಅವಕಾಶಕ್ಕಾಗಿ ನಮಗೊಂದಷ್ಟು ನಾವು ಬರ್ತಾ ಇರುವವರು, ನಮ್ಮದು ಅನ್ನುವಂಥ ಒಂದು ಪ್ರೀತಿ ನಮಗಿದೆ. ಕ್ಷೇತ್ರ ಅಂದರೆ ನಮ್ಮದು ಅಂತ ನಾವು ಒಂದಷ್ಟು ಪ್ರೀತಿಯಿಂದ ಅದನ್ನು ಬೆಳೆಸಿಕೊಂಡು ಬರುವಲ್ಲಿ ನಮ್ಮೆಲ್ಲ ಪ್ರಯತ್ನವೂ ಬೇಕು. ನಾನು ಹೇಳುವಂಥದ್ದು, ಸನಾತನ ಹಿಂದೂ ಧರ್ಮದ ಪುನರುತ್ಥಾನಕ್ಕೆ ಎಷ್ಟು ಪ್ರಯತ್ನ ಇಲ್ಲಿಂದ ಆಗಿದೆ ಅಂತೇಳಿದರೆ ನಮ್ಮಲ್ಲಿ ಲೆಕ್ಕ ಇಲ್ಲ. ಅಷ್ಟು ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿವೆ, ಅಷ್ಟು ಮನಸ್ಸುಗಳು ಪರಿಶುದ್ಧವಾಗಿವೆ ಅಂತ ಹೇಳೋದಕ್ಕೆ ನಾವು ಇಚ್ಛೆ ಪಡ್ತೇವೆ. ಯಾವತ್ತಾದರೂ ಎಲ್ಲ ವೈರಲ್ ಆಗ್ತದೆ, ನಿಜವಾಗಿ ಸದ್ವಿಚಾರಗಳ ವೈರಲ್ ಆಗಲಿ ಅಂತ ಹೇಳ್ತಾ ಮಾತಿಗೆ ವಿರಾಮ ಹೇಳ್ತೇವೆ. ಅವಧೂತ್ ಚಿಂತನ್, ಗುರುದೇವದತ್ತ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.